ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಬೂತ್ ಬಂಗ್ಲಾ ಆಗೋದಕ್ಕೊಂದು ಕಾರಣ ಏನಪ್ಪಾ ಅಂತಂದ್ರೆ ಮುಂಚೆ ಜನರು ಇಲ್ಲಿ ಬಹಳಷ್ಟು ಜನರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಆತ್ಮಗಳು ಕೂಡ ಇಲ್ಲೇ ಸುತ್ತಾ ಇದಾವೆ ದೆವ್ವ ಆಗಿ ಅಂತ ಒಂದು ನಂಬಿಕೆಯಲ್ಲಿ ಜನರಲ್ಲಿ ಇದೆ. ಅದಕ್ಕೆ ಇದು ಭೂತ ಬಂಗಲೆ ಅಂತ ಕರೀತಾ ಜನರು. ವೇಶ್ಯವಾಟಿಕೆ ಮಾಡುವವರ ಜೂಜು ಕೋರರ ದರೋಡೆ ಕೋರರ ಕಳ್ಳ ನನ್ನ ಮಕ್ಕಳ ಅಡ್ಡಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಕಲೆಯಲ್ಲಿ ಇವ್ರಿಗೆ ಕೊಟ್ರೆ ಅದ್ಭುತವಾದ ಒಂದು ಚಿತ್ರಕಲೆಯಲ್ಲಿ ಪ್ರಶಸ್ತಿ ಆದ್ರೂ ಪಡಿತಿದ್ರಿ ಅನ್ನತ್ತೀನಿ ಮೇಬಿ ಇವ್ರನ್ನೆಲ್ಲ. ಇಲ್ಲಿ ನೋಡ್ರಿ ಎಲ್ಲ ಓಟಿ ಬಾಟ್ಲು ಡ್ರಿಂಕ್ಸ್ ಬಾಟ್ಲು ಕಂಡಮ್ ಬಾಕ್ಸ್ಗಳು ಇದರಲ್ಲಿ ಅಂತಂದ್ರೆ ಹೊರಗಡೆ ಅಷ್ಟೆಲ್ಲ ಜಾಗ ಗುಡ್ಡ ಬಿಟ್ಟು ಇಲ್ಲೇ ಬಂದು ಟಾಯ್ಲೆಟ್ ಮಾಡೋರು. ಏನು ತಿಂತಾರೋ. ನಾವು ಸುರಪುರದ ಮತ್ತೊಂದು ಭಾಗದಲ್ಲಿದ್ದೀವಿ. ಸುರಪುರದ ಇತಿಹಾಸ ಹುಡುಕ್ತಾ ಕೆದಕ್ತಾ ನಾವು ಮತ್ತೊಂದು ಬಿಲ್ಡಿಂಗ್ ಹತ್ರ ಬಂದೀವಿ. ಒಂದು ಹಳೆ ಕುರುದ ಹತ್ರ ನಾವು ಈಗ ಮತ್ತೊಂದು ಬಂದಿದ್ದೀವಿ. ನಮ್ಮ ಹಿಂದುಗಡೆ ನೋಡ್ತಿರ್ಬೇಕು ನೀವು, ಭಾಳ ಪ್ರೇಕ್ಷಣೀಯವಾದ ಒಂದು ಮತ್ತು ಪರಿಸರವಾಗಿ ಆನಂದಭರಿತವಾದ ಮತ್ತು ಕಣಿವೆಗಳು, ಸಣ್ಣ ಪುಟ್ಟ ಕಣಿವೆಗಳು ಸೇರಿಕೊಂಡು ಇದೊಂದು ಈಗಿನ ಹುಡುಗರಿಗೆ ಅಥವಾ ಈಗಿನ ಜನವಾಂಗಕ್ಕೆ ಸ್ವಲ್ಪ ವಾಕಿಂಗು ಅದು ಇದು ಅಂತ ಮಾಡುವಂಥ ಏರಿಯಲ್ಲಿ ಇರೋದ್ರಿಂದ ಇಲ್ಲಿ ಬಂದು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಬಟ್ ಫ್ಯಾಕ್ಟ್ ಏನಂತಂದ್ರೆ ಇದೇ ಜಾಗದಲ್ಲಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಒಂದು ಕಟ್ಟಡ ಐತಿ. ಅದನ್ನು ದುರ್ದೈವ ಯಾವ ರೀತಿ ಮಾಡಿಬಿಟ್ರಪ್ಪ ಅಂತಂದ್ರೆ ಕೇರ್ ಮಾಡದೆ ಇದ್ದು ಬಿಟ್ಟು ಅದನ್ನು ಭೂತ ಬಂಗ್ಲೆ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಹೆಸರು ಕೂಡ ಮರೆತು ಅದನ್ನು ಒಂದು ಭೂತ ಬಂಗ್ಲೆ ಅಥವಾ ದೆವ್ವಗಳು ಓಡಾಡೋದಿಲ್ಲ, ಬಂದರೆ ನಿಜವಾದ ದೆವ್ವಗಳು ಓಡಾಡೋದಿಲ್ಲ ಅಂಥ ಬಿಲ್ಡಿಂಗ್ನ ಹೋಗಿಬಿಟ್ಟು ಒಂದು ಕೆಟ್ಟ ಅಸಭ್ಯವಾದಂಥ ಒಂದು ಬಿಲ್ಡಿಂಗ್ನ ಮಾಡಿಬಿಟ್ಟಿದ್ದಾರೆ. ಈ ಬಿಲ್ಡಿಂಗ್ ಏನಿದೆಯಲ್ಲ, ಇಲ್ಲಿನ ಸುರಪುರ ಜನರ ಮನಸ್ಥಿತಿಗೆ ಕೈಗನ್ನಡಿ. ಇದು ನೇರವಾಗಿ ಯಾರು ಬೇಕಾದ್ರೂ ತೊಗೊಳ್ಬೋದು ಇದನ್ನು. ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಪ್ರತಿನಿಧಿಗಳು, ಇಲ್ಲಿನ ಜನರು, ಇಲ್ಲಿನ ಇತಿಹಾಸ ತಜ್ಞರು, ಇಲ್ಲಿನ ಪುರಾತತ್ವ ಇಲಾಖೆಯು ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತಿನ ಈ ಬಿಲ್ಡಿಂಗ್ನ ಸ್ಥಿತಿಗೆ ನಾವೇ ನೇರ ಹೊಣೆ ಅಂತ ನಾನು ಡೈರೆಕ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಅತ್ಯದ್ಭುತವಾದ ಬಿಲ್ಡಿಂಗ್ ಅದು. ಅದರ ಹಿನ್ನೆಲೆ ಏನೋ ಇಂಡೋ ಆಂಗ್ಲ ಶೈಲಿಯಾದಂಥ ಒಂದು ಬಿಲ್ಡಿಂಗ್ ಅದು. 1844ರಲ್ಲಿ ಟೇಲರ್ ಮಂಜಿಲ್ ಏನು ಕಟ್ತಾನಲ್ಲ ಟೇಲರು, ಅದಾದಮೇಲೆ ಒಂದು ಯುದ್ಧ ಆಗುತ್ತೆ. ಅದೇ 1857 ದಂಗೆ ಆಗುತ್ತೆ. ದಂಗೆ ಆದಮೇಲೆ ಯಾವಾಗ ಕ್ಯಾಪ್ಟನ್ ನ್ಯೂ ಜಾರ್ಜ್ ಬೇರಿಯ ಹತ್ಯೆ ಆಗುತ್ತಲ್ಲ, ಹತ್ಯೆ ಆದ ನಂತರ ಸುರಪುರದಲ್ಲಿ ದಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆಂಕಟಪ್ಪ ನಾಯಕನ ಅರೆಸ್ಟ್ ಮಾಡಿದ್ಮೇಲೆ ಸುರಪುರವನ್ನು ಕಂಟ್ರೋಲ್ ಮಾಡೋಕ್ಕಂತಲೇ ಫಾಲ್ಸನ್ ಅನ್ನೋ ಅಧಿಕಾರಿ ಬರ್ತಾನೆ. ಅವನು ಕೂಡ ಮತಾಂತರ ಜಾಸ್ತಿ ಇಂಟ್ರೆಸ್ಟ್ ಕೊಡುವಂಥ ಅಧಿಕಾರಿ. ಆ ಅಧಿಕಾರಿ ಟೇಲರ್ ಮಂಜಿಲನ್ನ ಮಾದರಿಯಾಗಿ ಇಟ್ಕೊಂಡು ಈ ಬಿಲ್ಡಿಂಗ್ನ ಕಟ್ತಾನೆ. ಆ ಬಿಲ್ಡಿಂಗ್ನ ಪರಿಸ್ಥಿತಿ ಹೆಂಗೆ ಅಂತ ನಾವು ಇವತ್ತು ನೋಡೋಕೆ ನಾವು ಹೋಗ್ತಿದ್ದೀವಿ. ಸಾಧ್ಯ ಆದರೆ ನೀವು ಕೂಡ ಈ ಬಿಲ್ಡಿಂಗ್ನ ನೋಡ್ಕೋರಿ. ನಾವು ಸೆನ್ಸರ್ ಯೂಸ್ ಮಾಡೋದಿಲ್ಲ, ಹೆಂಗೈತೋ ಹಂಗೆ ತೋರಿಸ್ತೀನಿ ನಾನು ಬಿಲ್ಡಿಂಗ್ನ. ಯಾಕಪ್ಪ ಅಂತಂದರೆ ಇದನ್ನು ನೋಡಿಬಿಟ್ಟಾದರೂ ಇಲ್ಲಿನ ಜನಕ್ಕೆ ಸ್ವಲ್ಪ ನಾಚಿಕೆ ಬಂದಂಗೆ ಆಗಬೇಕಂತ. ಯಾವ ರೀತಿ ಇತ್ತಪ್ಪ ಅಂತಂದರೆ ಈ ಬಿಲ್ಡಿಂಗು ಇದೇ ರೀತಿಯಾದ ಬಿಲ್ಡಿಂಗು ಹಂಪಿಯಲ್ಲಿ ಕಮಲ್ ಮಾಲ್ ಥರ ಹೋಲುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ನೋಡ್ತಿರೋದು ಈಗ ಅದೇ ಬಿಲ್ಡಿಂಗ್ ತೋರಿಸೋಣ ಸ್ನೇಹಿತರೆ. ಇದು ನಾನು ಹೇಳಿದೆಲ್ಲ ಅದೇ 1857ರ ಆಜುಬಾಜಿನಲ್ಲಿ ನಿರ್ಮಾಣವಾದಂಥದ್ದು. ಕೆಲವೊಂದಿಷ್ಟು ಬದಲಾವಣೆಗಳ ಕಾಲದಲ್ಲಿ 1980ರ ಆಜುಬಾಜಿನಲ್ಲಿ ಇದೊಂದು ಪ್ರವಾಸಿ ಮಂದಿರ, ನಿರೀಕ್ಷಣಾ ಮಂದಿರ ಆಗಿ ಮಾಡಿದರು. ಆದರೆ ಈಗಿನ ಪರಿಸ್ಥಿತಿ ಹೆಂಗೆ ನೋಡ್ರಿ ಸದ್ದ ನೀವೆಲ್ಲ ಕ್ಲೈಮೇಟ್ ತೋರಿಸ್ಬೋದು. ಇಲ್ಲೆಲ್ಲ ಅಸಲಿಯಾಗಿ ಕುಡುಕರ, ವೇಶ್ಯವಾಟಿಕೆ ಮಾಡುವವರ, ಜೂಜು ಕೋರರ, ದರೋಡೆ ಕೋರರ, ಕಳ್ಳ ನನ್ನ ಮಕ್ಕಳ ಅಡ್ಡಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಯಾವ ರೀತಿ ಬಳಸ್ಕೊಂಡಿದ್ದಾರಪ್ಪ ಅಂತಂದರೆ ಇಲ್ಲಿನ ಗೋಡೆಗಳನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ಎಲ್ಲ ದೇಶಿ ಕಲಾವಿದರು ಇಲ್ಲೇ ಬಂದು ಸೆಟ್ಲ್ ಆದಂಗೆ ಕಾಣ್ತಾರೆ. ಈ ಬಿಲ್ಡಿಂಗಲ್ಲಿ ಪ್ರಮುಖವಾಗಿ 8 ಬಾಗಿಲುಗಳಿದಾವೆ ಅಂತ ಹೇಳ್ತಾರೆ. 15 ಕಿಟಕಿಗಳು, 16 ವೆಂಟಿಲೇಟರ್ಗಳು. ನೀವು ನೋಡ್ರಿ ಇಂಥ ಬಿಲ್ಡಿಂಗ್ನ ನೀವು ನೋಡ್ರಿ ಮೇಲೆ ತೋರಿಸು. ಇದು ಅದೇ ಹಳೇ ಶೈಲಿಯದ್ದು. ಆದರೆ ಇಲ್ಲಿನ ಗೋಡೆಗಳು ನೋಡ್ರಿ ನೀವು ಸೇಮ್ ಟಾಯ್ಲೆಟ್ ರೂಮ್ನಲ್ಲಿನ ಕಲಾವಿದರುಗಳು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸಿರುವಂಥ ರೀತಿ ಇದೆ. ಅಯೋಗ್ಯ ನನ್ನ ಮಕ್ಕಳು, ಲುಚ್ಚ ನನ್ನ ಮಕ್ಕಳು, ಲೋಫರ್ ನನ್ನ ಮಕ್ಕಳು ತಂದ್ಕೊಂಡ್ರೆ ಇಂಥ ಬಿಲ್ಡಿಂಗ್ನ ಹಾಳು ಮಾಡಿಟ್ಬಿಟ್ರ. ಬರ್ರಿ ಬರ್ರಿ, ಒಂದೊಂದು ಬಿಲ್ಡಿಂಗ್ ಒಂದೊಂದು ಬಾಗಿಲು ಕೂಡ ಹಂಗೆ ಇದೆ. ಈ ರೀತಿ ಯಾವ ರೀತಿ ಕಾಜು ಇದು ಕುಡಿಯೋದು, ಹುಡುಕರ ತಾಣ, ಇದು ಕುಡಿದು ಇಲ್ಲೇ ಹೋಗಿಯೋದು. ಇದು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ವೈಫಲ್ಯ ಅನ್ನೋದಕ್ಕೆ ಕಾರಣ ಸಂಪೂರ್ಣ ಬೇಜವಾಬ್ದಾರಿತನ, ಅಧಿಕಾರಿಗಳ ಬೇಜವಾಬ್ದಾರಿತನ. ಹೌದು, ಇದು ಒಂದು ಎಂತ ಅದ್ಭುತವಾದ ಮತ್ತು ಹಂಪಿಯ ಮಾಲ್ ತರ ಇರ್ತಕ್ಕಂಥ ಒಂದು ಹೋಲ್ತಕ್ಕಂಥ ವಿನ್ಯಾಸ ಆಗಿರ್ತಕ್ಕಂಥದ್ದು. 1857ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಒಂದು ಕಟ್ಟಡ. ಅಂತ ಒಂದು ಕಟ್ಟಡವನ್ನ ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿತ್ತು. ಅದನ್ನ ಬಿಟ್ಟು ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಸ್ಥಳೀಯ ಕೆಲ
ಜನರು ಕೂಡ ಆಗಿರ್ಬೋದು ಇದನ್ನ ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿ ಒಂದು ಒಳಗೆ ಬರ್ರಿ, ಇನ್ನ ತೋರಿಸ್ತೀನಿ ಬರ್ರಿ. ವೇಷವಾಟಿಕೆ ಆಗಿರ್ಬೋದು, ಅನೈತಿಕ ತಾಣ ಆಗಿರ್ಬೋದು, ಈ ರೀತಿ ತಾವೆಲ್ಲ ನೋಡಬಹುದು. ಇದು ಅಲ್ಲಿಂದ ಎಂಟ್ರೆನ್ಸ್ ಆಗುತ್ತಾ, ಇಲ್ಲಿ ಬಿಲ್ಡಿಂಗ್ ರೂಮು, ಈ ರೂಮ್ ನೋಡ್ರಿ, ಇಲ್ಲಿ ಹೆಂಗೆ ನೋಡ್ರಿ ಅಯೋಗ್ಯ ನಮ್ಮ ಮಕ್ಕಳು ಯಾವ ರೀತಿ ಸುಟ್ಟು ಹೆಂಗೆ ಮಾಡಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಓಟಿ ಬಾಟ್ಲು, ಡ್ರಿಂಕ್ಸ್ ಬಾಟ್ಲು, ಕಾಂಡಮ್ ಬಾಕ್ಸ್ಗಳು. ಇದ್ರೊಳಗೆ ಸುರಪುರದವ್ರು ಯಾರು ಅಂತ ಕರೆಸ್ಕೊಂತಿಲ್ಲ. ಚಿತ್ರಕಲೆಯಲ್ಲಿ ಇವ್ರಿಗೆ ಕೊಟ್ರೆ ಅದ್ಭುತವಾದ ಒಂದು ಚಿತ್ರಕಲೆಯಲ್ಲಿ ಪ್ರಶಸ್ತಿ ಆದ್ರೂ ಪಡಿತಿದ್ರೆ ಏನಂತೀನಿ ಮೇ ಬಿ ಇವ್ರನ್ನೆಲ್ಲ ಅಂತವ್ರು ಬರ್ದಾಗ ಇಲ್ಲಿ ಅಂತ ಅದ್ಭುತವಾದ ಚಿತ್ರಕಲೆಯನ್ನ ಗಾಡಿ ಮೇಲೆ. ಇದನ್ನ ತೋರ್ಸೋಳಕ್ಕೆ ನಾನು ಭಾಳ ಸಲ ಸುರಪುರದ ವಿಡಿಯೋ ಮಾಡ್ಬೇಕಾದ್ರೆ ಭಾಳ ಜನಕ್ಕೆ ಗೊತ್ತಾಗಲಿ ಅಂತ ಮಾಡ್ತಿದ್ದೆ. ಇದು ನೋಡಿದ್ಮೇಲೆ ನನಗನ್ಸುತ್ತೆ ಇದನ್ನ ಈ ಕಡೆ ಯಾರು ಬರಬೇಡ್ರಿ ಅಂತ ಹೇಳೋಕೆ ಮನಸ್ಸು ಬರ್ಲಿಕ್ಕತ್ತದ ಅಂತ. ಹೆಣ್ಮಕ್ಳು ನೋಡೋಕ್ಕಾಗದಿರೋಂಥ ಜಾಗ ತೆಗೆಯೋದು ನನ್ನ ಮಕ್ಕಳು. ಇದು ಯಾವಾಗಲೂ ಈಟೇ ಇರ್ತದೆ, ಛತ್ತೆಲ್ಲ ಉಚ್ಕೊಂಡು ಬಿದ್ದದ. ಬಹಳಷ್ಟು ವರ್ಷಗಳ ಹಳೆಯ ಬಿಲ್ಡಿಂಗ್ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಇತ್ತ ಗಮನ ಹರಿಸಿಲ್ಲ. ಈ ಒಂದು ಕಟ್ಟಡವನ್ನ ನಾವು ಮ್ಯೂಸಿಯಂ ಟೈಪ್ ಆದ್ರೂ ಕೂಡ ಬಳಸಬಹುದು. ಇಂಥ ಅದ್ಭುತವಾದ ಏನಿಲ್ಲ ಅಂದ್ರೂ ಸುಮಾರು ಒಂದು 3000 ಚದರ ಮೀಟರ್ ಇರ್ತಕ್ಕಂಥ ಒಂದು ವಿನ್ಯಾಸವಿದೆ. ಅಂತ ಒಂದು ವಿನ್ಯಾಸ ಇಂತಲ್ಲಿ ಪ್ರಕೃತಿ ಸವಿಯಂತ ಒಂದು ವಾತಾವರಣದಲ್ಲಿ ಇದೆ ಅಂದ್ರೆ ಎಂತ ಅದ್ಭುತವಾಗಿ ವಿದ್ಯಾರ್ಥಿಗಳು ಕೂಡ ಲೈಬ್ರರಿ ಕೂಡ ಮಾಡಬಹುದು. ಒಂದು ವಾಹನದ ವ್ಯವಸ್ಥೆ, ಸಿಟಿ ಬಸ್ ವ್ಯವಸ್ಥೆ ಮಾಡಿ ಲೈಬ್ರರಿ ಮಾಡಿದ್ರು ಕೂಡ ಕಡೆ ಪಕ್ಷ ನಮ್ಮ ಸುರಪುರ ಇತಿಹಾಸ ಮ್ಯೂಸಿಯಂ ಆದ್ರೂ ಮಾಡಬಹುದಲ್ಲ. ವಸತಿ ಅಲ್ಲಿ ಟೇಲರ್ ಮಂಜಿಲ್ನ ಕೆಡಿಸೋಕಂತ ಇಲ್ಲಾದ್ರೂ ಮಾಡಿದ್ರೆ ನಡೀತಿತ್ತಲ್ಲ. ಅಂತ ನಾಚಿಗೆ ಗೆಟ್ಟ ಲಜ್ಜೆ ಗೆಟ್ಟ ನನ್ನ ಮಕ್ಕಳು. ಈಗ ನಿಯೋಜನೆ ಹಾಕಿಬೇಕಾದ್ರೆ ಕೋಟಿ ಗಟ್ಟಲೆ ಆಗತ್ತೆ. ಇದ್ದುದನ್ನೇ ಜೀರ್ಣೋದ್ಧಾರ ಮಾಡ್ಕೊಂಡ್ರೆ ಅದು ಯಾವ ರೀತಿ ನಾವು ನೋಡಿದ್ವಲ್ಲ ಬ್ರದರ್, ಅಲ್ಲಿ 1844 ಟೈಲರ್ ಮಂಜಿಲ್ ಯಾವ ರೀತಿ ಕಟ್ಟಿದ್ರಲ್ಲ ಅದೇ ರೀತಿಯಾಗಿ ಅದೇ ಶೈಲಿಯಲ್ಲಿ ಒಂದು ಬಾಗಿಲು ತೆಗೆದ್ರೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಬಾಗಿಲು ಓಪನ್ ಆಗ್ತಿತ್ತು. ಮಕ್ಕಳು ಒಂದು ಬಾಗಿಲು ತೆಗೆದ್ರೆ ಇಲ್ಲಿ ಕೂಡ ಅದೇ ಬಾಗಿಲು ಓಪನ್ ಆಗ್ತಿತ್ತು. ಆದ್ರೆ ಇವತ್ತು ಕಳ್ಳರು ಕೂಡ ಬಾಗಿಲಿಯನ್ನ ಕಳು ಮಾಡ್ಕೊಂಡು ಹೋಗಿದ್ದಾರೆ. ನೋಡ್ರಿ ಎಂತ ಅಯೋಗ್ಯ ನನ್ನ ಮಕ್ಕಳು ಇದಾರೆ ಅಲ್ಲಿ ಅಂತಂದ್ರ, ಹೊರಗಡೆ ಅಷ್ಟೆಲ್ಲಾ ಜಾಗ ಗುಡ್ಡ ಬಿಟ್ಟು ಇಲ್ಲೇ ಬಂದು ಟಾಯ್ಲೆಟ್ ಮಾಡ್ಯಾರ. ಬಟ್ಟಿ ಏನ್ ತಿಂತಾರೋ ಇದನ್ನೆಲ್ಲ ನಾನು ತೋರಿಸ್ಬಾರ್ದು, ಬಟ್ ಅನಿವಾರ್ಯ, ನ್ಯಾಚುರಲ್ ಆಗಿ ತೋರಿಸ್ಲೇಬೇಕಾದ ಅನಿವಾರ್ಯತೆ ನಾ ಇದೀನಿ. ಅಂಡ್ ಅಫ್ಕೋರ್ಸ್ ಇದು ಯೂಟ್ಯೂಬ್ ಅಲೋ ಮಾಡಲ್ಲ, ಬಟ್ ನಾನು ಯೂಟ್ಯೂಬಿಗೆ ಮಾಡ್ತೀನಿಲ್ಲ ಗೊತ್ತಿಲ್ಲ, ಬಟ್ ಇದು ನಾನು ಜನಕ್ಕೆ ಗೊತ್ತಾಗಬೇಕನ್ನೋ ಉದ್ದೇಶಕ್ಕೆ ನಾನು ಮಾಡಕತ್ತೀನಿ. ಇದು ಹೆಂಗೆ ಚೆನ್ನಾಗಿದೆ ಬಿಲ್ಡಿಂಗ್ ಅಂದರೆ ಒಂದೊಂದು ಡೋರ್ ಒಂದೊಂದು ರೂಮಿಗೆ ಒಂದೊಂದು ಕನೆಕ್ಟ್ ಅದ. ಈ ರೂಮಿಗೆ ಕನೆಕ್ಟು, ಈ ರೂಮಿಗೆ ಕನೆಕ್ಟು, ಈ ರೂಮಿಗೆ ಕನೆಕ್ಟು. ಟೋಟಲು 16 ಬಾಗಿಲುಗಳು, ಅಲ್ಲ 8 ಬಾಗಿಲುಗಳು, 15 ಕಿಟಕಿಗಳು, 16 ವೆಂಟಿಲೇಟರ್ಗಳು ಹೊಂದಿರತಕ್ಕಂಥ ಇದು ವಿನ್ಯಾಸದ ಒಂದು ಬಿಲ್ಡಿಂಗ್ ಆಗಿರ್ತದೆ. ಎಲ್ಲಿ ನೋಡಿದ್ರಲ್ಲಿ ಕಾಂಡಮು, ಎಲ್ಲಿ ನೋಡಿದ್ರಲ್ಲಿ ಅಸಹ್ಯವಾದ ಚಿತ್ರಗಳು, ಎಲ್ಲಿ ನೋಡಿದ್ರಲ್ಲಿ ಸಿಗರೇಟು, ಓಟಿ. ಇದು ಮೊದಲು ಫಾಲ್ಸನ್ ಬಂಗ್ಲೆಯನ್ನ ಬೂತ್ ಬಂಗ್ಲೆ ಆಗೋದಕ್ಕೊಂದು ಕಾರಣ ಏನಪ್ಪಾ ಅಂತಂದ್ರೆ, ಮುಂಚೆ ಜನರು ಇಲ್ಲಿ ಬಹಳಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಆತ್ಮಗಳು ಕೂಡ ಇಲ್ಲೇ ಸುತ್ತಾ ಇದಾವೆ ದೆವ್ವ ಆಗಿ ಅಂತ ಒಂದು ನಂಬಿಕೆಯಲ್ಲಿ ಜನರಲ್ಲಿ ಇದೆ. ಅದಕ್ಕೆ ಇದು ಭೂತ ಬಂಗಲೆ ಅಂತ ಕರೀತಾ ಜನರು. ಅದೇ ಈಗ ಸದ್ಯ ಇದು ಪಾಳು ಬಿದ್ದು ಬಿಟ್ಟಿದೆ ಸ್ನೇಹಿತರೆ. ಇದು ಪಾಳು ಬಿದ್ದಿರೋದ್ರಿಂದ ಅದೊಂದು ಸುದ್ದಿ ಹಬ್ಸ್ಕೊಂಡ್ಬಿಟ್ಟಾರ. ಅಂಡ್ ಅಫ್ಕೋರ್ಸ್ ಆದ್ರೂ ಆಗಿದ್ದಿರ್ಬೋದು, ನಮ್ಗೆ ಗೊತ್ತಿಲ್ಲ. ಈಗ ಅದನ್ನೇ ಏನ್ ಮಾಡ್ತಾರೆ, ಭೂತ ಬಂಗ್ಲೆ ಅಂತ ಕರೆದ್ಬಿಟ್ಟು ಅಮರ ಪ್ರೇಮಿಗಳು ಇಲ್ಲೇ ಉಟ್ಕೊಂಡ್ಬಿಟ್ಟಾರ. ಒಬ್ರಿಗೊಬ್ರು ಟಾಪ್ ಪ್ರೇಮಿಗಳು, ಒಬ್ರಿಗೊಬ್ರು ಟಾಪ್ ಡ್ರಾಯಿಂಗ್ ಕಲಾವಿದರು ಎಲ್ಲರೂ ಬಂದು ಇಲ್ಲೇ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ. ಕಾರಣ ಹಿಂಗಾಗಿ 8 ಅಲ್ಲ ಮುಖ್ಯ ಇರ್ತವ್ರು, ಮುಖ್ಯ ಡೋರ್ಗಳು 8 ಅಂದ್ರೆ ಈಗ ಅದೆಲ್ಲ ಮಾಡಿದ್ರು, ಎಲ್ಲ ಮಾಡಿಫೈ ಮಾಡಿದ್ದಾರೆ. 8 ಬಾಗಿಲು. ನಾವು ಹಿಂಗೆ ಹೋದ್ವಿ, ಈ ರೀತಿಯಾಗಿ ಹಿಂಗೆ ಬಂದ್ವಿ. ಇದು ನೋಡಿ ಗೋಡೆಯಲ್ಲೆಲ್ಲ ಯಾವ ರೀತಿ ಇಳಿಸಿದ್ದಾರೆ ಚಿತ್ರಕಲೆಗಳನ್ನು. ಇದನ್ನೇ ಒಂದು ಒಳ್ಳೆಯ ಚಿತ್ರಕಲೆಯನ್ನಾಗಿ ಅದ್ಭುತವಾಗಿ ಮಾಡಿದ್ರೆ ಒಂದು ಸುರಪುರ ಕೀರ್ತಿಯನ್ನು ತರಬಹುದಾಗಿತ್ತು ಕೆಲವು ಪುಂಡರುಗಳು. ಹೌದು, ಅಂತ ಒಂದು ಅಶೀಲವಾಗಿ ಇಳಿಸಿ ಅಶೀಲವಾಗಿ ಈ ರೀತಿಯಾಗಿ ಮಾಡಿ ಒಂದು ನಮ್ಮ ಊರಿಗೆ ಗೌರವ ಘನತೆಗೆ ಕುಂದು ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಕೆಲವು ಪುಂಡರುಗಳನ್ನ ಮಾಡ್ತಾ ಇದ್ದಾರೆ. ಬಹಳ ಬೇಜಾರು ಅನಿಸ್ತಾ ಇದೆ ನೋಡಿದ್ರೆ. ನಮ್ಮ ಅಧಿಕಾರಿಗಳಂತರೂ ಇಷ್ಟು ಬೇಜವಾಬ್ದಾರಿತನ ಇದೆ, ಇಂತಹ ಒಂದು ವಿನ್ಯಾಸ ಇರ್ತಕ್ಕಂಥದ್ದು, ಕಟ್ಟಡವನ್ನು ಹೊಂದಿರತಕ್ಕಂಥದ್ದು, ಇದನ್ನ ಅಭಿವೃದ್ಧಿ ಆದ್ರೂ ಯಾಕೆ ಮಾಡ್ತಾ ಇಲ್ಲ? ಪುರಾತತ್ವ ಏನಕ್ಕೆ ಏನ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆಕ್ಚುಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಗೌರವ ತಗೋತಾ ಇಲ್ಲ? ಸ್ವಚ್ಛತೆ ಇಲ್ಲಿ ನೋಡ್ರಿ, ಇದನ್ನ ನಾವು ಹೆಂಗ್ ತೋರಿಸ್ಬೇಕಂದ್ರೆ ನನಗೆ ನಾಚಿಕೆ ಸಾಕು. ಅವರು ನೀವು ತೋರಿಸೋಟ ಮಾಡ್ಯಾರ. ಅಯ್ಯೋ ನನ್ನ ಮಕ್ಕಳು
ಇಲ್ಲಿ ಆ್ಯಕ್ಚುಲಿ ನಿಂದ್ರಕ್ಕನ ಸ್ಮೆಲ್ ಬರೋಂಗೆ ಮಾಡಿಟ್ಬಿಟ್ರ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನ ಈ ರೀತಿ ಮಾಡ್ತಾ ಇದಾರಂದ್ರೆ ನಾವು ನಾಗರಿಕ ಸಮಾಜ ತಲೆ ತೆಗೆಸ್ತುವಂತ ಕೆಲಸ ಈ ರೀತಿ ಆಗಿದೆ ನೋಡಿ ಬ್ರದರ್. ಎಂತ ಒಂದು ಇದೆಲ್ಲ ಆಗಿನ ಕಾಲದ, ಇವೆಲ್ಲ ಆಗಿನವು 1857 ಒಳಗೇನೆ ನಿರ್ಮಾಣ ಮಾಡಿದಂತ ಕಟಿಗಳು ಈಗಲೂ ಹಂಗೆ ಇದಾವ. ಹಂಚುಗಳು, ಆ ಬಂಗ್ಲೆ, ಈ ಬಂಗ್ಲೆ. ಅದು ಟೇಲರ್ ಮಂಜಲು ಇದು ನೋಡಿ ಡಿಫ್ರೆನ್ಸ್. ಅದು ಮೊದಲ, ಇದು ಆಮೇಲೆ ನಂತರ. ಅದನ್ನ ನೋಡಿ ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ. ಇದು ಕೂಡ ಯಾವ ರೀತಿ ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ಅದು 1844ರಲ್ಲಿ ಆಗಿರ್ತಕ್ಕಂಥದ್ದೇ ಕಟ್ಟಡ ಆ ರೀತಿಯಾಗಿ ನವೀಕರಣ ಜೀರ್ಣೋದ್ಧಾರ ಮಾಡಿದ್ದಾರೆ. 1857ರಲ್ಲಿ ಆಗಿರ್ತಕ್ಕಂಥದ್ದು ಯಾಕೆ ಜೀರ್ಣೋದ್ಧಾರ ಮಾಡ್ತಾ ಇಲ್ಲ? ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಶಾಸಕರು ಇದ್ರ ಬಗ್ಗೆ ಮನವರಿಕೆ ಮಾಡ್ಕೋಬೇಕು. ಇಂಥ ಒಂದು ಇತಿಹಾಸದ ಒಂದು ಕುರು ಇರತಕ್ಕಂಥದ್ದು, ಹಾಗೆ ಇಂಥ ಒಂದು ಒಳ್ಳೆಯ ಅದ್ಭುತ ಪ್ರಕೃತಿ ಹೊಂದಿರತಕ್ಕಂಥದ್ದು. ಇದ್ರ ಮೇಲ್ಗಡೆ ತೋರಿಸ್ತೀನಿ ಬ್ರದರ್ ತಮಗೆ. ಇದ್ರ ಮೇಲ್ಗಡೆ ಕೂಡ ಬನ್ನಿ, ಇದ್ರ ಮೇಲ್ಗಡೆ ನಿಂತ್ಕೊಂಡು ನಾವು ವೀಕ್ಷಣೆ ಮಾಡೋಣ. ಸುಮಾರು ನಿಯರೆಸ್ಟ್ ಕೃಷ್ಣ ನದಿ ಕೂಡ ಕಾಣ್ತಾ ಇತ್ತು ಮೇಲ್ಗಡೆ ನಿಂತ್ರೆ. ಆ ರೀತಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕೃತಿ ಸವಿತಕ್ಕಂಥ ಒಂದು ದೃಶ್ಯ ಇದಾಗಿತ್ತು. ಇದು ಆಗಿನ ಕಾಲದ್ದೇ ಕಟ್ಟಡ ಇದು. ಹೌದು, ಇದೆಲ್ಲ ತಮ್ದು ಯಾವ್ದೋ ಸ್ವಂತ ಆಸ್ತಿ ಇದೆ, ಈಗ ಮೆಟೀರಿಯಲ್ಗಳು ಕೂಡ ಆಗಿನ ಕಾಲದ್ದೇ ಇದೆಲ್ಲ. ಇದು ಟಾಪ್. ಇದು ಟಾಪ್. ಇದೆಲ್ಲ ಮದ್ಯ ಪ್ರಿಯರ ಮತ್ತು ಧೂಮಪಾನ ಪ್ರಿಯರ ಒಂದು ತಾಣವಾಗಿದೆ. ಹೆಚ್ಚಿನ ತಾಣ ನೋಡ್ರಿ. ಇದು ಇಲ್ಲಿಂದ ನೋಡಿದ್ರೆ ಟಾಪ್ ಇವು. ಇಂಥ ನೇಚರ್ ಒಳಗೆ ಇಟ್ಕೊಂಡು, ಇಂಥ ಅದ್ಭುತವಾದ ಬಿಲ್ಡಿಂಗ್ ಇಟ್ಕೊಂಡು ಯಾವ ರೀತಿ ಅಸಹ್ಯವಾಗಿ ಇಟ್ಕೊಂಡು ಅಂತಂದ್ರೆ ನೋಡಿ, ಇಂಥ ಒಳ್ಳೆಯ ಒಂದು ಸೌಂದರ್ಯ. ಎಲ್ಲ ಕಾಲೇಜ್ ಸಚಿನ್ ಕೂಡ 80ರ ದಶಕದಲ್ಲಿ ಕೂಡ ಅತಿಥಿ ಗೃಹವಾಗಿ ಇದು. ಹೌದು, 1980ರಲ್ಲಿ ಅತಿಥಿ ಗೃಹನೇ ಮಾಡಿದ್ರಂತ. ನಂತರ ಇದನ್ನ ಬೀಳ್ಬಿಟ್ಟಿದ್ದಾರೆ. ಇಲ್ಲಿಂದ ನೋಡಿದ್ರೆ ಸುರ್ಪುರ್ ಕೋರ್ಟ್ ಇದು. ಅದಾದಮೇಲೆ ಪಾಲಿಟೆಕ್ನಿಕ್ ಕಾಲೇಜು, ಡಿಗ್ರಿ ಕಾಲೇಜು ಎಲ್ಲ ಇಲ್ಲಿ ಇದಾವೆ. ಇಲ್ಲಿರ್ತಕ್ಕಂಥ ಎಲ್ಲ ಕಿಟಕಿ ಬಾಗಿಲುಗಳು ಕಳವು ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೆಲ್ಲ ಇರ್ತಕ್ಕಂಥ ಕಬ್ಬಿಣದ ರಾಡ್ಗಳು ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನಿದಾವಲ್ಲ ಅಲ್ಲೆಲ್ಲ ಕಬ್ಬಿಣದ ರಾಡ್ಗಳು ಫಿಕ್ಸ್ ಮಾಡಿದ್ರು. ಈ ಒಂದಕ್ಕೊಂದಕ್ಕೆ ಈ ರಾಡ್ಗಳು ಕಾಣ್ತಾವಲ್ಲ ನಿಮ್ಗೆ, ಇವು ತಡೆಗೋಡೆಗಳ ಥರ ಕೆಲಸ ಮಾಡಲಿ ಅಂತ ಅವನು ಕೂಡ ಅಯೋಗ್ಯರ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತಿನ ಈ ದುಸ್ಥಿತಿಗೆ ಸುರಪುರದ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ಇತಿಹಾಸ ತಜ್ಞರು, ಹೀಗೆ ಪ್ರತಿಯೊಬ್ಬರು ನಾವು ಕಾರಣಗಳಿರುತ್ತೆ. ಈಗಲಾದರೂ ಜನ ಎಚ್ಚೆತ್ಕೊಳ್ಬೇಕು. ಇದು ಎಂತ ಅದ್ಭುತ ಬಿಲ್ಡಿಂಗ್ ಅಂತಂದ್ರೆ ಇನ್ನಾದ್ರೂ ಕೂಡ ನೋಡಿ, ಇದು ಕಿತ್ತಿದ್ರೆ ಜಲ್ದಿ ಕಿತ್ತಲ್ಲ. ಹೌದು, ಇಲ್ಲಿ ನೋಡಿ. ಹೌದು, ಇದು ಕಿತ್ತಿದ್ರು ಕೂಡ ಕಿತ್ತದಿಲ್ಲ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಅನ್ಬೇಕು ಇದನ್ನು. ಆದ್ರೆ ಇದು ಸಂರಕ್ಷಣೆ ಮಾಡಲ್ಲ ನಾವು ವಿಫಲ ಆಗಿದೆ. ಲಾಸ್ಟ್ದಾಗ ಏನು ಹೇಳ್ತೀರಿ ಸಚಿನ್? ಏನು ಹೇಳಲ್ಲ ಬ್ರದರ್, ತಮ್ಮ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡೋದೇನಂದ್ರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಮತ್ತು ಇಲ್ಲಿ ಸ್ಥಳೀಯ ಜನರಾಗಿರ್ಬೋದು, ಎಲ್ಲರೂ ಕೂಡ ಇದನ್ನು ಸಂರಕ್ಷಿಸಬೇಕು. ಇದಕ್ಕೂ ಒಂದು ಯಾವುದಾದ್ರೂ ಒಂದು ಜೀರ್ಣೋದ್ಧಾರ ಮಾಡಿ, ಇಲ್ಲಿ ಯಾವುದಾದ್ರೂ ಒಂದು ಮ್ಯೂಸಿಯಂ ಟೈಪ್ ಆಗಿರಲಿ, ಅಥವಾ ಸಂಬಂಧಪಟ್ಟ ಸಾರ್ವಜನಿಕರಿಗೆ ಒಳಿತಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಾಣ ಆಗಿ ನೂತನವಾಗಿ ಜೀರ್ಣೋದ್ಧಾರ ಆಗಲಿ ಅಂತ ತಮ್ಮ ಮೂಲಕ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ನಮ್ಮದು ಕೂಡ ಅದೇ ಚಿಂತನೆ ಆಗಲಿ, ಆದಷ್ಟು ಬೇಗ ಇದೊಂದು ಬಿಲ್ಡಿಂಗ್ ಒಂದು ಉದ್ಧಾರ ಆಗಲಿ ಅಂತ ಈ ಮೂಲಕ ನಾನು ಕೂಡ ಎಲ್ರಿಗೂ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ಕಥೆ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.